ಮಂಜು ಅವರು ಎಲ್ಲಾ ಪಕ್ಷದಲ್ಲೂ ಗೆಲುವು ಸೋಲು ಎಲ್ಲವನ್ನು ಕಂಡವ್ರೆ. ಈ ಸಲ JDS ಅಲ್ಲಿ ಗೆದ್ದವ್ರೆ, ಆದ್ರೆ ಸರ್ಕಾರ ಅವ್ರದ್ದಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿಗಳ ನಡುವೆ ಅರ್ಕಲ್ಗೂಡು ಅಭಿವೃದ್ಧಿ ಆಗುತ್ತಾ? ಇಲ್ಲಿನ ಮತದಾರರನ್ನೇ ಕೇಳೋಣ ಏನಂತಾರೆ ಅಂತ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ರವೀಂದ್ರ ಕುಮಾರ್ ಅಂತ. ಏನ್ ಮಾಡ್ತೀರಾ? ಸುಮಾರು 30 ವರ್ಷಗಳಿಂದ ಕನ್ನಡ ಪರ ಸಂಘಟನೆಯ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ. ಅರಕಲಗೂಡು ತಾಲೂಕು. ಸರ್, ನಿಮ್ ಪ್ರಕಾರ ಅರ್ಕಲ್ಗೂಡಲ್ಲಿ ಇರುವಂತ ಜ್ವಲಂತ ಸಮಸ್ಯೆ ಏನು? ಅರಕಲಗೂಡು ತಾಲೂಕಲ್ಲಿ ಜ್ವಲಂತ ಸಮಸ್ಯೆಗಳು ಅಂತಂದ್ರೆ ಬಹಳಷ್ಟಿದೆ. ಅರಕಲಗೂಡು ನೀವು ಹೇಳಿದಾಗೆ ಇಷ್ಟೆಲ್ಲ ರಾಜಕಾರಣಿಗಳು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು, ರಾಷ್ಟ್ರ ಮಟ್ಟಕ್ಕೂ ಕೊಡುಗೆಯನ್ನು ಕೊಟ್ಟಂತಹ H. N. ನಂಜೇಗೌಡರೆಲ್ಲ ಇದ್ದಾರೆ. ಆದ್ರೆ ಇವತ್ತು ಏನಾಗಿದೆ, ಎಲ್ಲೋ ಒಂದ್ ಕಡೆ ಸ್ವಾರ್ಥ ರಾಜಕಾರಣನೋ ಅಥವಾ ಇನ್ನೊಂದು ಅಂತ ಗೊತ್ತಾಗ್ತಿಲ್ಲ. ಅರಕಲಗೂಡು ಅಭಿವೃದ್ಧಿ ಅಂತೂ ಶೂನ್ಯ. ಸ್ವತಂತ್ರ ಬಂದ ಇಲ್ಲಿವರೆಗೂ ಇಷ್ಟೆಲ್ಲ ರಾಜಕಾರಣಿಗಳು ರಾಜಕಾರಣ ಮಾಡ್ಕೊಂಡು ಬಂದರೆ ಅರಕಲಗೂಡು ತಾಲೂಕು ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಜೊತೆಗೆ ಇವಾಗ ಕ್ಷೇತ್ರವಾರು ಬಂದಾಗ ಹಳ್ಳಿ ಮೈಸೂರು ಸಹ ನಮ್ಮ ಭಾಗಕ್ಕೆ ಸೇರ್ಪಡೆ ಆಗಿದೆ. ಆ ಭಾಗಕ್ಕೆ ಹೋಗಿ ನೋಡಿದ್ರು ಸಮೇತ ಅಲ್ಲೂ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಕಂಡು ಬಂದಿಲ್ಲ. ಇಲ್ಲಿ ಹೇಮಾವತಿ ಕಾವೇರಿ ನದಿಗಳು ಹರಿತಾ ಇದ್ರು ಸಮೇತ ರೈತರ ಸಮಸ್ಯೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಪ್ರತಿನಿತ್ಯದ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳುವಂಥ ರಾಜಕಾರಣಿಗಳು ಆ ರೈತರ ಸಂಕಷ್ಟಗಳಿಗೆ, ರೈತರ ಭೂಮಿಗೆ ನೀರು ಕೊಡುವಂಥ ಕೆಲಸದಲ್ಲೂ ಸಮೇತ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಜೊತೆಗೆ ಅರಕಲಗೂಡು ತಾಲೂಕಿನ ಮುಖ್ಯವಾಹಿನಿ ಆದರೂ ಸಹ ಇಲ್ಲಿ ಬಹಳಷ್ಟು ಸಮಸ್ಯೆಗಳ ಸಾಗರವಾಗಿದೆ ಅಂತ ಹೇಳ್ಬೋದು. ಇವತ್ತು ಈ ಒಂದು ಭಾಗದಲ್ಲಿ ಒಂದು UGD ವ್ಯವಸ್ಥೆಯನ್ನು ಇದುವರೆಗೂ ಮಾಡಲಿಕ್ಕೆ ಸರಿಯಾಗಿಲ್ಲ. ಕುಡಿಯೋ ನೀರಿಗೆ ಹೇಮಾವತಿ ಜಲಾಶಯ 6 ಕಿಲೋಮೀಟರ್ ದೂರ ಇದ್ದರೂ ಸರಿಯಾದ ರೀತಿ ಸಮರ್ಪಕವಾದಂತಹ ಕುಡಿಯೋ ನೀರಿನ ಇದನ್ನು ಸರಿಪಡಿಸೋಕ್ಕಾಗಿಲ್ಲ. ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಬಹಳಷ್ಟು ಸಮಸ್ಯೆಗಳಿದೆ. ಇಲ್ಲಿಂದ ಹಾಸನಗೆ ಹೋಗುವಂತಹ ಇದು ಎದುರಾಗ್ತಿದೆ. ಶೈಕ್ಷಣಿಕವಾಗಿಯೂ ಸಹ ಉನ್ನತ ಒಂದು ವ್ಯಾಸಂಗಕ್ಕಾಗಲಿ, ಪ್ರತಿಯೊಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾದರೂ ಶೈಕ್ಷಣಿಕವಾಗೂ ಸಹ ಯಾವುದೇ ರೀತಿಯ ಒಂದು ಸರಿಯಾದ ರೀತಿಯ ಸವಲತ್ತುಗಳಿಲ್ಲದೆ ಬಹಳಷ್ಟು ಜನ ಅಧಿಕಾರಿಗಳು ತನ್ನ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಸನಕ್ಕೆ ಹೋಗಿ ಹಾಸನಿಂದ ಅರಕಲಗೂಡು ತಾಲೂಕಿಗೆ ಬಂದು ಅಪ್ ಡೌನ್ ಮಾಡುವಂತಹ ದುಸ್ಥಿತಿ ಈ ತಾಲೂಕಿಗೆ ಬಂದು ಒದಗಿದೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು KR ಮಂಜುನಾಥ್. ಏನ್ ಮಾಡ್ತೀರಾ ಸರ್? ಸರ್, ವ್ಯವಸಾಯ ಮಾಡ್ತೀವಿ ಸರ್. ಹೇಗಿದೆ ಸರ್ ಅರ್ಕಲ್ಗೂಡಲ್ಲಿ? ವ್ಯವಸಾಯಕ್ಕೆಲ್ಲ ಅನುಕೂಲ ಇದೆಯಾ? ನೀರಾವರಿ ಇದೆಯಾ? ಅರ್ಕಲಗೂಡಿಗೆ ಅನುಕೂಲ ಏನಂತದ್ದೇನಿಲ್ಲ. ಈಗ ನಮ್ಗೇನಾಗಿದೆ ಅಂದರೆ, ಆ ಕಡೆಯಿಂದ ಹಾರಂಗಿ ಬಂದಾಗ ಒಂದು ಬೆಳೆ ಆಗುತ್ತೆ. ಹಾರಂಗಿ ಬೆಳೆಯಲ್ಲಿ H. N. ನಂಜೇಗೌಡರು ಮಾಡಿಸ್ಕೊಟ್ಟಂಥ ನಾಲೆ ಅದು ಹಿಂದೆ. ಈಗ ಕಟ್ಟೆಪುರ ನಾಲೆ ಅದು ಕೂಡ 2 ಟೈಮ್ ಬಿಡ್ತಾ ಇತ್ತು, ಇವಾಗ 1 ಟೈಮ್ ಬಿಡ್ತಾ ಇದ್ದಾರೆ. ವ್ಯವಸಾಯಗಳು ನಮಗೆ ನೋಡಿ, ನಮ್ಮ ಇಲ್ಲಿ 2 ನದಿ ಇದೆ. ಕಟ್ಟೆಪುರ ಇದೆ, ಈ ಕಡೆ ಹೇಮಾವತಿ ಇದೆ. ಹಾರಂಗಿ ಮತ್ತು ಕಾವೇರಿ ಮತ್ತು ಹೇಮಾವತಿ 2 ಇದೆ. ಆದರೂ ಕೂಡ ಇಲ್ಲಿಂದ ಮುಂದಕ್ಕೆ ಹೋಗತಕ್ಕಂಥ 200 ಕಿಲೋಮೀಟರ್ ದೂರದವರು ಅದನ್ನು ಉಪಯೋಗ ಪಡಿಸ್ಕೊತಾ ಇದ್ದಾರೆ, ಮಂಡ್ಯ ಜಿಲ್ಲೆಯವರು. ಆಯ್ತಾ, ನಾವು ನದಿ ಪಕ್ಕ 10 ಕಿಲೋಮೀಟರ್ 20 ಕಿಲೋಮೀಟರ್ ಇದ್ದೀವಿ. ನಮ್ಮ ಇರತಕ್ಕಂಥ ರೈತರುಗಳಿಗೆ ಏನಾರ ಒಂದು ವ್ಯವಸ್ಥೆ ಮಾಡಿ, ಬಲದಂಡ ಎಡದಂಡ ನಾಲೆಗಳನ್ನು ಮಾಡಿ ನಿರಂತರವಾಗಿ 2 ಬೆಳೆ ಬೆಳೀತಕ್ಕಂಥ ವ್ಯವಸ್ಥೆಯನ್ನು ಈ ತಾಲೂಕಿನಲ್ಲಿ ಶಾಸಕರುಗಳಾಗಲಿ ಅಥವಾ ಈ ಜಿಲ್ಲೆಯಲ್ಲಿ MP ಗಳಾಗಲಿ ಯಾರು ಕೂಡ ಇಲ್ಲಿ ತನಕ ಮಾಡಿಲ್ಲ. ಈಗಲಾದರೂ ಮುಂದಕ್ಕೆ ಬರತಕ್ಕಂಥ ಶಾಸಕರು ಅಥವಾ ಈಗಿರತಕ್ಕಂಥ ಶಾಸಕರು, ಈಗಿರತಕ್ಕಂಥ MP ಅವರು ಏನಾದರೂ ಬದಲಾವಣೆ ಮಾಡಿ ನಮ್ಮ ಅರಕಲಗೂಡು ಕ್ಷೇತ್ರಕ್ಕೆ ಮತ್ತು ಆ ಕಡೆಯಿಂದ ಗೊರೂರು ಹೇಮಾವತಿಯಿಂದ ಬರತಕ್ಕಂಥ ಅರಕಲಗೂಡು ಭಾಗಕ್ಕೆ ಬರ್ತಕ್ಕಂಥ ನಾಲೆಗಳನ್ನು ಹೇಗೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ 2 ಬಾರಿ 2 ಬೆಳೆಗಳನ್ನು ಬೆಳೆಯೋದಕ್ಕೆ ನಿರಂತರವಾಗಿ 12 ತಿಂಗಳು ಕೂಡ ನೀರು ಹರಿಯತಕ್ಕಂಥ ವ್ಯವಸ್ಥೆ ಇದೆ. ಆ ರೀತಿ ವ್ಯವಸ್ಥೆಯನ್ನು ನಮ್ಮ ಅರಕಲಗೂಡು ತಾಲೂಕಿಗೆ 2 ನದಿಯಿಂದ ಅನುಕೂಲ ಆಗತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ಹಲವಾರು ಸಾರಿ ಬಂದಿದೆ. ಅವರು ಕೂಡ ಗೊತ್ತು, ಅವರು ಹಿರಿಯ ರಾಜಕಾರಣಿಗಳು. ಸಿಗ್ತಾರ ಜನಸಾಮಾನ್ಯರಿಗೆ? ಜನಸಾಮಾನ್ಯರಿಗೆ ಸಾಮಾನ್ಯ ಸಿಗ್ತಾರೆ. ಈಗ ಸಿಗೋದ್ರಿಂದನೇ ಅಲ್ವಾ ಸುಮಾರು ವರ್ಷಗಳಿಂದ ಅವರು ಶಾಸಕರಾಗಿ ಬರ್ತಾರೆ. 4 ಸಾರಿ ಶಾಸಕರಾಗಿದ್ದಾರೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಕನೆಕ್ಟ್ ಕರ್ನಾಟಕ. ಇದು ನಿಮ್ಮ ನೆಟ್ವರ್ಕ್.